ಅಲರ್ಟ್ ಆಗ್ತಾ ಇದೆ. ಇತ್ತ ದಳಪತಿಗಳನ್ನ ಮಣಿಸಲು ಕೈಪಡೆ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಮತ್ತು ಡಿಕೆಶಿ ನಡುವೆ ತೀವ್ರ ವಾಕ್ ಸಮರ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ಡಿಕೆಗೆ ಟಕ್ಕರ್ ನೀಡಲು ಕಾಂಗ್ರೆಸ್ ಹೊಸ ಪ್ಲಾನ್ ರೂಪಿಸಿದೆ. ಹೈ ವೋಲ್ಟೇಜ್ ಕುರುಕ್ಷೇತ್ರದಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಗಳ ಎಂಟ್ರಿ ಆಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಸ್ಯಾಂಡಲ್ವುಡ್ ಸ್ಟಾರ್ ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ. ಮಂಡ್ಯ ಅಭ್ಯರ್ಥಿ ಚಂದ್ರು ಪರ ಬೃಹತ್ ರೋಡ್ ಶೋವನ್ನ ನಡೆಸೋದಕ್ಕೆ ಭರ್ಜರಿ ಪ್ಲಾನ್ ಅನ್ನು ರೂಪಿಸಲಾಗಿದೆ. ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಇದೀಗ ಸ್ಟಾರ್ಡಮ್ನ ಪ್ರಯೋಗ ಮಾಡಲಾಗ್ತಾ ಇದೆ ಕಾಂಗ್ರೆಸ್ನಿಂದ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಬಾರಿಯ ಮಂಡ್ಯ ಲೋಕಸಭಾ ಚುನಾವಣಾ ರಣಕಣದಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಗುತ್ತಾ? ಸ್ಟಾರ್ಗಳ ಅಬ್ಬರದ ಪ್ರಚಾರ ಕಳೆದ 2019ರ ಲೋಕಸಭೆ ಚುನಾವಣೆಯಲ್ಲಿ ನೋಡಿದ್ವಿ. ಸುಮಲತಾ ಅವರ ಗೆಲುವಿಗಾಗಿ ದರ್ಶನ್ ಮತ್ತೆ ಯಶ್ ಇಬ್ಬರೂ ಕೂಡ ಜೋಡೆತ್ತುಗಳಂತೆ ಚುನಾವಣಾ ಅಖಾಡದಲ್ಲಿ ಭರ್ಜರಿ ಪ್ರಚಾರವನ್ನು ನಡೆಸಿ ತಮ್ಮ ಬೆಂಬಲಿತ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬಂದಿದ್ರು. ಈ ಬಾರಿ ಅಂದು ಸುಮಲತಾ, ಇಂದು ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಅಂತ ಹೇಳ್ತಿದ್ದಾರೆ. ನಟ ದರ್ಶನ್ ಇದೀಗ ಸ್ಟಾರ್ ಚಂದ್ರು ಪರ ಪ್ರಚಾರದ ಅಖಾಡಕ್ಕೆ ಇಳಿಯಲಿದ್ದಾರೆ. ಮಂಡ್ಯ ಅಖಾಡಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ದರ್ಶನ್ ಪ್ರಚಾರದ ಮತ ಬೇಟೆಗೆ ಇಳಿಯಲಿದ್ದಾರೆ. ಇಂದು ಬೆಳಿಗ್ಗೆ 10 ಗಂಟೆಗೆ ದರ್ಶನ್ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ಪರ ಪ್ರಚಾರ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಪರ ನಟ ದರ್ಶನ್ ಬ್ರಹ್ಮಾಸ್ತ್ರ, ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಚಕ್ರವರ್ತಿ ಕ್ಯಾಂಪೇನ್ ಅನ್ನು ಮಾಡಲಿದ್ದಾರೆ. ಮಂಡ್ಯ ಅಖಾಡಕ್ಕೆ ಚಾಲೆಂಜಿಂಗ್ ಸ್ಟಾರ್ ಎಂಟ್ರಿ ಆಗ್ತಾ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಅಖಾಡದಲ್ಲಿ ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ ಬೇಟೆಗೆ ಮುಂದಾಗ್ತಾ ಇದ್ದಾರೆ. ಅಂದು ಸುಮಲತಾ ಪರವಾಗಿ ಪ್ರಚಾರ ಮಾಡಿದ್ರು. ಇಂದು ಸ್ಟಾರ್ ಚಂದ್ರು ಪರವಾಗಿ, ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ನಟ ದರ್ಶನ್ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆವರೆಗೂ ಕೂಡ ಮತ ಬೇಟೆಗೆ ಮುಂದಾಗಿದ್ದಾರೆ. ಮಂಡ್ಯ ಕ್ಷೇತ್ರದ ಮಳವಳ್ಳಿಯಲ್ಲಿ ರೋಡ್ ಶೋವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಹಲಗೂರು, ಹಾಡ್ಲಿ ಸರ್ಕಲ್ನಲ್ಲಿ ಮತ್ತು ಮಳವಳ್ಳಿಯ ಟೌನ್ ಪ್ರದೇಶಗಳಲ್ಲಿ, ಬಿಜೆಪುರದಲ್ಲಿ ಮತ್ತು ಟಿ ಕಾಗೇಪುರದಲ್ಲಿ ಹಲವು ಕಡೆ ಕೈ ಅಭ್ಯರ್ಥಿಯ ಪರವಾಗಿ ಇವತ್ತು ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ ಭೇಟಿಯನ್ನ ಮಾಡಲಿದ್ದಾರೆ. ಕೈ ಅಭ್ಯರ್ಥಿ ಆಗಿರುವಂಥ ಸ್ಟಾರ್ ಚಂದ್ರು ಪರವಾಗಿ ಇದೀಗ ಅಖಾಡದಲ್ಲಿ ಭರ್ಜರಿ ಮತ ಬೇಟೆಗೆ ದರ್ಶನ್ ಮುಂದಾಗ್ತಾ ಇದ್ದಾರೆ. ಇನ್ನು ಕಳೆದ ಬಾರಿಯ ಚುನಾವಣೆಯಲ್ಲಿ ಇದೇ ದರ್ಶನ್ ಮತ್ತು ಯಶ್ ಇಬ್ಬರೂ ಕೂಡ ಒಟ್ಟೊಟ್ಟಿಗೆ ಚುನಾವಣಾ ಅಖಾಡದಲ್ಲಿ ಸುಮಲತಾ ಅವರ ಗೆಲುವಿಗಾಗಿ ಪಣ ತೊಟ್ಟಿದ್ರು. ಈ ಬಾರಿ ಸುಮಲತಾ ಅವರು ಬಿಜೆಪಿಯ ಬೆಂಬಲಿತ ನಾಯಕರಾಗಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಚುನಾವಣಾ ಕಣದಿಂದ ದೂರ ಉಳಿದಿದ್ದಾರೆ. ಈ ಬಾರಿಯ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಮೈತ್ರಿ ಮಾಡಿಕೊಂಡಿರುವಂಥ ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂಥ ಸುಮಲತಾ ಅವರ ರಾಜಕೀಯ ನಡೆ ನಿಗೂಢವಾಗಿತ್ತು. ಆದರೆ ಈಗ ಸುಮಲತಾ ಅವರ ಅತ್ಯಾಪ್ತ ಮತ್ತು ಸುಮಲತಾ ಅವರ ದೊಡ್ಡ ಮಗ ಅಂತಲೇ ದರ್ಶನ್ ಅವರನ್ನು ಕರೆಯಲಾಗುತ್ತೆ. ದರ್ಶನ್ ಈಗ ಸ್ಟಾರ್ ಚಂದ್ರು ಪರವಾಗಿ ಪ್ರಚಾರಕ್ಕೆ ಇಳಿತಾ ಇರುವಂಥದ್ದು. ಬಿಜೆಪಿ ಮತ್ತು ಜೆಡಿಎಸ್ನ ಬೆಂಬಲಿತ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಮತಬೇಟೆಗೆ ಮುಂದಾಗ್ತಾ ಇರುವಂಥದ್ದು ಇದೀಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಇವತ್ತು ದರ್ಶನ್ ಅವರು ಮಂಡ್ಯದ ಚುನಾವಣಾ ಅಖಾಡಕ್ಕೆ ಇಳಿತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಮಂಡ್ಯದ ಪ್ರತಿನಿಧಿ ಪ್ರತಾಪ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರತಾಪ್, ಇವತ್ತು ದರ್ಶನ್
ಮಂಡ್ಯದ ಚುನಾವಣಾ ಅಖಾಡಕ್ಕೆ ಮತ ಬೇಟೆಗೆ ಇಳಿತಾ ಇದ್ದಾರೆ. ಅದರಲ್ಲೂ ಕೈ ಅಭ್ಯರ್ಥಿ ಪರವಾಗಿ ಮತ ಬೇಟೆಯನ್ನು ಮಾಡ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಪ್ರತಾಪ್? ದರ್ಶನ್ ಅವ್ರದ್ದು ಇಷ್ಟು ದಿನ ಈಗ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆದ ದಿನನೂ ಅವ್ರು ದರ್ಶನ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ನನ್ನ ತಾಯಿ ಏನ್ ಹೇಳ್ತಾರೆ ಅದನ್ನೇ ಕೇಳ್ತೀನಿ, ಅದನ್ನೇ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ಏಕಾಏಕಿ ನೆನ್ನೆ ಅವ್ರು ನಿರ್ಧರಿಸಿದ ಏನಪ್ಪಾ ಅಂದ್ರೆ ಸ್ಟಾರ್ ಚಂದ್ರು ಅವ್ರ ಪರವಾಗಿ ಇದನ್ನ ಮಳವಳ್ಳಿ ಕ್ಷೇತ್ರದಲ್ಲಿ ಮತಯಾಚನೆಗೆ ಬರ್ತಾ ಇದ್ದಾರೆ. ಇದೊಂಥರ ನಿಗೂಢ ನಡೆ ಅಂತ ಅನ್ಬೋದು. ಮತ್ತೆ ಇದು ಯಾವ ರೀತಿ ರಾಜಕೀಯ ನಡೆ ನಡೀತಾ ಇದೆ ರಾಜ್ಯದಲ್ಲಿ, ಅದು ಜಿಲ್ಲಾ ಕುಮಾರಸ್ವಾಮಿ ಅವರು ವಿರೋಧ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ, ಆಡಳಿತ ಪಕ್ಷದ ಅಭ್ಯರ್ಥಿ ವೆಂಕಟರಮಣ ಸ್ಟಾರ್ ಚಂದ್ರು ಅವರಿದ್ದಾರೆ. ಈ ನಡೆಯಿಂದ ತುಂಬಾ ಆಶ್ಚರ್ಯಚಕಿತರಾಗಿ ಮಂಡ್ಯ ಜಿಲ್ಲಾ ಜನತೆ ವಿಸ್ಮಯ ಮುದ್ದೆ ಆಗಿದ್ದಾರೆ ಭಾಸ್ಕರ್. ಪ್ರತಾಪ್, ಈಗ ಇನ್ನು ಮೇಲೆ ದರ್ಶನ್ ಅವರು ಸ್ಟಾರ್ ಚಂದ್ರು ಪರವಾಗಿ ಮತಬೇಟೆಗೆ ಮುಂದಾದ್ರೆ ಅದು ಸುಮಲತಾ ಅವರ ರಾಜಕೀಯದ ಮೇಲೆ ಸಾಕಷ್ಟು ಗಂಭೀರ ಪರಿಣಾಮ ಬೀರಲ್ವಾ? ಖಂಡಿತ ಭಾಸ್ಕರ್, ಇವರು ನಿರ್ಧಾರ ಏನಿದೆ, ದರ್ಶನ ನಿರ್ಧಾರ ಸುಮಲತಾ ರಾಜಕೀಯ ಮೇಲೆ ತುಂಬಾ ಗಂಭೀರವಾದ ಪರಿಣಾಮ ಬರುತ್ತೆ. ಯಾಕೆಂದ್ರೆ ಈಗಾಗಲೇ ಸುಮಲತಾ ಬಿಜೆಪಿಗೆ ವಿದ್ಯುತ್ ಸೇರ್ಪಡೆ ಆಗಿದ್ದಾರೆ. ಜೊತೆಗೆ ಮೋದಿ ಅವರ ಕಾರ್ಯಕ್ರಮದಲ್ಲಿ ಮೈಸೂರಲ್ಲಿ ವೇದಿಕೆ ಹಂಚಿಕೊಂಡಿದ್ದಾರೆ. ಬಟ್ ಈ ದಿನ ನಡೀತಿರುವಂತ ಬೆಳವಣಿಗೆಗಳು ಸುಮಲತಾ ಅವರ ರಾಜಕೀಯ ಬೆಳವಣಿಗೆ ತುಂಬಾ ಗಂಭೀರ ಪರಿಣಾಮ ಬರುತ್ತೆ ಅಂತ ಹೇಳ್ಬೋದು ಭಾಸ್ಕರ್. ಇದು ಮತ್ತೊಂದು ರೀತಿಯಾದಂಥ ಒಳ ರಾಜಕಾರಣದ ಒಂದು ಪ್ರತಿಬಿಂಬವನ್ನ ತೋರಿಸುತ್ತೆ. ಯಾಕೆಂತಂದ್ರೆ ಸುಮಲತಾ ಅವರು ಈಗ ಇಂಡೈರೆಕ್ಟ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂತ ಒಂದು ಕಳಂಕಕ್ಕೆ ಅವರು ತುತ್ತಾಗಬೇಕಾಗುತ್ತೆ ಕೂಡ ಅಲ್ವಾ? ಹೌದೌದು, ಖಂಡಿತ. ಇದು ಏನಾಗಿದೆ ಅಂದ್ರೆ ಕಳೆದ ಬಾರಿ ಈ ಗ್ಯಾರಂಟಿ ಸಮಾವೇಶಗಳು ಮಾಡ್ಬೇಕಾದ್ರೆ ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಒಂದು ಮಾತು ಹೇಳ್ತಾರೆ, ಮಳವಳ್ಳಿ ಉಚ್ಚೇಗೌಡರ ಸೋಸೆ ನಾಮದ ಋಣನ ತೀರ್ಸ್ಕೋಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಕಳೆದ ಬಾರಿ ಸುಮಾರು ಚುನಾವಣೆಯಲ್ಲಿ ಕಾಂಗ್ರೆಸ್ನ 7 ಪರಾಜಿತ ಅಭ್ಯರ್ಥಿಗಳು ಸುಮಲತಾ ಪರವಾಗಿ ಎಲೆಕ್ಷನ್ ಮಾಡಿದ್ದಾರೆ ಅಂತ ಖುದ್ದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಒಪ್ಕೊಂಡಿದ್ದಾರೆ. ಇದರಿಂದಾಗಿ ತಮ್ಮ ಋಣನ ಈ ಮೂಲಕ ದರ್ಶನ್ ಪ್ರಚಾರ ತೀರ್ಸ್ಕೊತಾ ಇದ್ದಾರೆ ಅಂತ ಮಾತಾಡ್ತಾ ಇರುತ್ತೆ ಭಾಸ್ಕರ್. ಪ್ರತಾಪ್, ಇವತ್ತು ಹಾಗಾದ್ರೆ ದರ್ಶನ್ ಅವರು ಯಾವ್ಯಾವ ಭಾಗದಲ್ಲಿ ಪ್ರಚಾರದ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾರೆ ಮತ್ತೆ ಅವರ ಪ್ರಚಾರ ಕಾರ್ಯಗಳು ಇನ್ನೂ ಎಷ್ಟು ದಿನ ಇರುತ್ತೆ, ಹೇಗೆ? ಅಲ್ಲ, ಇವತ್ತು ಬಂದಿರೋ ಮಾಹಿತಿ ಪ್ರಕಾರ ಇದನ್ನ ಮಳವಳ್ಳಿದೊಂದು ಫಿಕ್ಸ್ ಆಗಿದೆ ಭಾಸ್ಕರ್. ಮಳವಳ್ಳಿ ಅಲ್ಗೂರಿಂದ ಪ್ರಾರಂಭ ಮಾಡಿ ಬೆಳಿಗ್ಗೆ 10 ಗಂಟೆಗೆ ಅಲ್ಗೂರಿಂದ ಪ್ರಾರಂಭ ಮಾಡಿ ಮಳವಳ್ಳಿ ಪ್ರಮುಖ ಹೋಬಳಿ ಕೇಂದ್ರಗಳು, ಪ್ರಮುಖ ಪಂಚಾಯತಿ ಕೇಂದ್ರಗಳು ಸಂಜೆ ತನಕ ಪ್ರಚಾರ ಮಾಡ್ತಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ ಭಾಸ್ಕರ್. ದರ್ಶನ್ ಒಬ್ಬರೇ ಇರ್ತಾರಾ? ದರ್ಶನ್ ಜೊತೆ ಇನ್ಯಾರಾದ್ರೂ ನಟರು ಭಾಗಿಯಾಗ್ತಾರಾ, ಹೇಗೆ ಪ್ರತಾಪ್? ಸದ್ಯದ ಮಾಹಿತಿ ದರ್ಶನ್ ಒಬ್ಬರೇ ಬರ್ತಾರೆ ಅಂತ ಹೇಳಿದ್ದಾರೆ ಭಾಸ್ಕರ್. ದರ್ಶನ್ ಒಬ್ಬರೇ ಭಾಗವಹಿಸ್ತಾ ಇದ್ದಾರೆ ಪ್ರಚಾರದಲ್ಲಿ. ಮುಂದಿನ ದಿನಗಳು ನೋಡ್ಬೇಕು, ಬೇರೆ ಯಾರು ಜಾಯ್ನ್ ಆಗೋದಿಲ್ಲ, ಅವ್ರ ಜೊತೆ ಪ್ರಚಾರ ಬೇರೆ ಯಾರು ಕೈ ಜೋಡಿಸೋದಾಗ್ಲಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಭಾಸ್ಕರ್. ಓಕೆ ಪ್ರತಾಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಇವತ್ತು ಮಂಡ್ಯ ರಾಜಕೀಯ ಹಲವಾರು ವಿಶೇಷತೆಗಳಿಗೆ ಸಾಕ್ಷಿಯಾಗುತ್ತೆ, ಹಲವಾರು ರೀತಿಯಾದಂಥ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗುತ್ತೆ. ಸ್ಟಾರ್ ಡಮ್ ಅಂತ ಬಂದಾಗ ಇಲ್ಲಿ ದೊಡ್ಡ ಮಟ್ಟದ ಕಾಳಗ ಏರ್ಪಡುತ್ತೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕನ್ನಡ ಚಿತ್ರರಂಗದ ಒಬ್ಬ ನಟ ಮತ್ತು ಅವರಪ್ಪ ಕೂಡ ಅಂದರೆ ಕುಮಾರಸ್ವಾಮಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ನಿರ್ಮಾಪಕರಾಗಿ ಅವ್ರದ್ದೇ ಆದಂಥ ಕೊಡುಗೆಯನ್ನು ಆ ಒಂದು ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಆದರೂ ಕೂಡ ಅಂಥ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ಚಿತ್ರರಂಗದವರೇ ಆಗಿರೋದ್ರಿಂದ, ಏನು ಅಂಬರೀಷ್ ಅವರ ಧರ್ಮಪತ್ನಿ ಆಗಿರೋದ್ರಿಂದ ಆ ಭಾಗದ ಜನರಿಗೆ ಚಿರಪರಿಚಿತರಾಗಿರೋದ್ರಿಂದ ಸೊ ಅವ್ರ ಪರವಾಗಿ ನಿಂತ್ಕೊಳ್ಬೇಕಾ ಇವ್ರ ಪರವಾಗಿ ನಿಂತ್ಕೊಳ್ಬೇಕಾ ಅಂತ ಬಂದಾಗ ಅಂಬರೀಷ್ ಅವರ ಮುಖ ನೋಡಿ, ಸುಮಲತಾ ಅವರ ಒಂದು ಹಿರಿಯತನ ನೋಡಿ ದರ್ಶನ್ ಆಗಿರ್ಬೋದು, ಯಶ್ ಅವರಾಗಿರ್ಬೋದು ಅವತ್ತು ಸುಮಲತಾ ಅವರ ಪರವಾಗಿ ಕ್ಯಾಂಪೇನ್ ಮಾಡಿದರು. ಬಟ್ ಈಗ ಒಂದು ಕಡೆ ಅದೇ ದಳಪತಿಗಳ ಕುಟುಂಬ HD ಕುಮಾರಸ್ವಾಮಿ ಅವರು ಕಣದಲ್ಲಿದ್ದಾರೆ, ಮತ್ತೊಂದು ಕಡೆ ಸ್ಟಾರ್ ಚಂದ್ರು ಅಖಾಡಕ್ಕೆ ಇಳಿದಿದ್ದಾರೆ. ಸೊ ಈ ನಡುವೆ ಸುಮಲತಾ ಅವರು BJPಯ ಬೆಂಬಲಕ್ಕೆ ನಿಂತಿದ್ದಾರೆ. ಮತ್ತೊಂದು ಕಡೆ ಸುಮಲತಾ ಅವರ ಮಾತನ್ನು ಚಾಚು ತಪ್ಪದೆ ಪಾಲಿಸುವಂಥ ದರ್ಶನ್ ಅವರೀಗ ಏಕಾಏಕಿಯಾಗಿ ಸ್ಟಾರ್ ಚಂದ್ರು ಪರವಾಗಿ ಅಖಾಡದಲ್ಲಿ ಪ್ರಚಾರಕ್ಕೆ ನಿಂತಿದ್ದಾರೆ. ಸೊ ಇವತ್ತು ಮಂಡ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇರುವಂಥ ನಿಗೂಢ ನಡೆಗಳು. ಮಾಜಿ CM ಕುಮಾರಸ್ವಾಮಿ ವಿರುದ್ಧ ನಟ ದರ್ಶನ್ ಅವರ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಲಾಗ್ತಾ ಇದೆ. ಇಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆವರೆಗೂ ಕೂಡ ಮತಬೇಟೆಯನ್ನು ನಡೆಸಲಿದ್ದಾರೆ. ಸ್ಟಾರ್ ಚಂದ್ರು ಈಗ ಅಭ್ಯರ್ಥಿಯಾಗಿದ್ದಾರೆ. ಸ್ಟಾರ್ ಚಂದ್ರು ಪರವಾಗಿ ದರ್ಶನ್ ಅಖಾಡಕ್ಕಿಳಿದ್ರೆ
ರಾಜಕೀಯವಾಗಿ ಇದೀಗ ಮಂಡ್ಯ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡೋಣ. ಇನ್ನು ರಾಜ್ಯ ರಾಜಕೀಯದಲ್ಲಿ